ಶ್ರೀ ಮರುಳಸಿದ್ದೇಶ್ವರ ಆರಾಧನೆ ಭಕ್ತಿ ಹಾಗೂ ಕಾಯಕ ತತ್ವಗಳಿಗೆ ಮಾನಿಹಳ್ಳಿ ಪುರವರ್ಗ ಮಠವು ಹೆಸರುವಾಸಿಯಾಗಿದೆ. ಹೌದು, ವಿಜಯನಗರ ಜಿಲ್ಲೆ ಹೂವಿನಹಡಗಲಿ ತಾಲೂಕಿನ ಮಾನಿಹಳ್ಳಿ ಪುರವರ್ಗ ಮಠದಲ್ಲಿ ಏಪ್ರಿಲ್ 30, 2026ರಿಂದ ವೇದ ಅಧ್ಯಯನ ಶಿಬಿರವು ಪ್ರಾರಂಭಗೊಂಡಿದ್ದು 30/4/2026ರಿಂದ 30/5/2026ರವರೆಗೆ ಜರುಗುತ್ತದೆ. ಉಚಿತವಾಗಿ ಈ ವೇದಾಧ್ಯಯನವನ್ನು ಕಲಿಸಲಾಗುತ್ತಿದ್ದು, ವೇದಾಧ್ಯಯನ ಬೋಧನೆಯನ್ನು ಹಿರೇಹಡಗಲಿಯ ಶ್ರೀ ವೇದಮೂರ್ತಿ ವೀರೇಶ್ವರ ಶಾಸ್ತ್ರಿಗಳು ಕಾರ್ಯಕ್ರಮ ಉದ್ಘಾಟಿಸಿ ಪ್ರಾರಂಭಗೊಳಿಸಿದರು. ವೇದವು ಪ್ರಪಂಚದಲ್ಲಿ ಅತ್ಯಂತ ಪ್ರಾಚೀನ ಸಾಹಿತ್ಯವೆಂಬುದನ್ನು ಯಾರೂ ಅಲ್ಲಗೆಳೆಯಲಾರರು. ವೇದ ಎಂದರೆ ಮನುಷ್ಯನ ನೆಮ್ಮದಿಯ ಆರೋಗ್ಯಕರ ಜೀವನಕ್ಕೆ ಬೇಕಾದ ಸಕಲ ಮಾರ್ಗದರ್ಶನ, ಸಂಸ್ಕೃತಿ, ಸಂಸ್ಕಾರಗಳು ವೇದದಲ್ಲಿ ಲಭ್ಯವಿದೆ. ವೇದದ ಅರಿವನ್ನು ಸಾಮಾನ್ಯರಿಗೆ ತಿಳಿಸುವ ಕಾಯಕವನ್ನು ಶ್ರೀ ಮಾನಿಹಳ್ಳಿ ಪುರವರ್ಗ ಮಠದಲ್ಲಿ ಪ್ರಾರಂಭವಾಗಿರುವ ಈ ವೇದಾಧ್ಯಯನ ಶಿಬಿರವು ಅತ್ಯಂತ ಖುಷಿ ಸಮಾಚಾರವಾಗಿದೆ. ಮಾನಿಹಳ್ಳಿ ಪುರವರ್ಗ ಮಠದ ಪೀಠಾಧ್ಯಕ್ಷರಾದ ಡಾಕ್ಟರ್ ಮಳೆಯೋಗೀಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು ಮಾತನಾಡಿ, ಚಂಚಲ ಮನಸ್ಸಿನ ಮಕ್ಕಳಿಗೆ ಎಳೆ ವಯಸ್ಸಿನಲ್ಲಿ ವೇದಾಧ್ಯಯನವನ್ನು ಕರಗತಗೊಳಿಸುವ ಮೂಲಕ ಜ್ಞಾನಶಕ್ತಿಯು ವೃದ್ಧಿಗೊಂಡು ಉತ್ತಮ ಸಂಸ್ಕಾರವನ್ನು ಹೊಂದಲು ಸಾಧ್ಯ. ಅಂತೆಯೇ ಮಕ್ಕಳಿಗೆ ವೇದಾಧ್ಯಯನದ ಬಗ್ಗೆ ಒಲವು ಮೂಡಿ ಉತ್ತಮ ಜ್ಞಾನ ಪಡೆದಾಗ ಮಕ್ಕಳ ಬದುಕು ಬಂಗಾರವಾಗುತ್ತದೆ ಎಂದು ಅಧ್ಯಕ್ಷತೆ ವಹಿಸಿ ಸ್ವಾಮಿಗಳು ಮಾತನಾಡಿದರು. ವಿಜಯನಗರ ಜಿಲ್ಲೆ ಹೂವಿನಹಡಗಲಿ ತಾಲೂಕಿನ ಹಿರೇಹಡಗಲಿಗೆ ಹೊಂದಿಕೊಂಡಿರುವ ಮಾನಿಹಳ್ಳಿ ಪುರವರ್ಗ ಮಠದಲ್ಲಿ ಶ್ರೀ ವೇದಮೂರ್ತಿ ವೀರೇಶ್ವರ ಶಾಸ್ತ್ರಿಗಳು ಬೋಧಿಸುತ್ತಿರುವುದನ್ನು ಗಮನಿಸಬಹುದು. ಮಠದ ಪರಂಪರೆಯ ಬಗ್ಗೆ ತಾವುಗಳು ತಿಳಿಯಬಹುದು.